ಅಲ್ಲಿ ರಾಹುಲ್ ಗಾಂಧಿ ಅವರಿಗೆ ತಾವು ಕೂಡ ಭೇಟಿಯಾಗಿ ಆಹ್ವಾನ ಕೊಟ್ಟಿದ್ದೀರಾ, ಏನಂದ್ರು ಏನು? ಈಗ ವೋಟ್ ಚೋರಿ ಪ್ರಕರಣ ಆದ್ಮೇಲೆ ರಾಹುಲ್ ಗಾಂಧಿ ಕಚೇರಿಯಿಂದ ನನಗೆ ಫೋನ್ ಬಂತು. 3 ಸಲ ಹೋಗಿ ಬಂದೆ. ನನ್ನಲ್ಲಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ಅವ್ರಿಗೆ ಕೊಟ್ಟ ಮೇಲೆ ಇದೊಂದು ಚಳವಳಿ ರೂಪದಲ್ಲಿ ಅವರು ತಗೊಂಡು ಹೋಗ್ತಾ ಇದ್ದಾರೆ. ಬಿಹಾರದಲ್ಲಿ, ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ ಆ ಚಳವಳಿಗೆ ಒಂದು ಶಕ್ತಿ ಕೊಡಬೇಕು ಅಂತ ಹೇಳಿ ನಾನು ರಾಹುಲ್ ಗಾಂಧಿ ಅವರಿಗೆ ಕಾಗದ ಬರೆದಿದ್ದೀನಿ. ಒಂದು ದೊಡ್ಡ ಸಭೆ ಕಲಬುರಗಿಯಲ್ಲಿ ನಡೆಸಬೇಕು ಅಂತ ಮಾಡಿದ್ದೀವಿ. ಅದಕ್ಕೆ ಎಐಸಿಸಿ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೇನೆ ಮತ್ತು ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರು ಎಲ್ಲ ಗಮನಕ್ಕೆ ತಂದಿದ್ದಾರೆ. ಯಾವ ತಿಂಗಳಲ್ಲಿ ಆಗಬಹುದು? ಬಿಹಾರ್ ಚುನಾವಣೆ ನಂತರ ಮಾಡಬಹುದು. ಟೌನ್ ಅಲ್ಲ, ಆಳಂದಲ್ಲ? ಇಲ್ಲೇ ಮಾಡಿ. ಇದು ದೇಶದ ಪ್ರಜಾಪ್ರಭುತ್ವ ಸಮಸ್ಯೆ. ಇದು ಆಳಂದಕ್ಕೆ ಸೀಮಿತವಾಗಿಲ್ಲ. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ತರ ನಡೆದಿದೆ ಅನ್ನೋದನ್ನ ರಾಹುಲ್ ಗಾಂಧಿ ಅವರು ತೆತ್ತಿದ್ದಾರೆ. ಬಿಹಾರದಲ್ಲಿ ಯಶಸ್ವಿ ಆದಿವಿ. ಏನು ಓಟನ್ನ ತೆಗೆದುಹಾಕಿದ್ರು, ಮತ್ತೆ 71 ಲಕ್ಷನೋ ಮತದಾರರ ಪಟ್ಟಿ ಸೇರ್ತು. ವೋಟ್ ಚೋರಿ ಪ್ರಕರಣ ಆಳಂದಕ್ಕೆ ಸೀಮಿತ ಅಲ್ಲ, ಬೇರೆ ಕಡೆ ಸೀಮಿತ ಅಲ್ಲ, ಬೇರೆ ಎಲ್ಲ ಕಡೆ, ದೇಶದಲ್ಲಿ ಎಲ್ಲ ಕಡೆ ನಡೀತಾ ಇದೆ.